ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಾಣಿಶ್ರೀ ಕ್ರಿಯೇಟಿವ್ಸ್. ನಾನಿವತ್ತು ಒಂದು ಸೀಡ್ಸ್ ಬಗ್ಗೆ ಹೇಳ್ತಿದ್ದೀನಿ ಫ್ರೆಂಡ್ಸ್. ಇದು ಕಸ್ತೂರಿ ಬೀಜ. ಇದು ನೇಚರ್ ಪರ್ಫೆಕ್ಟ್ ಅಂತೇಳಿ ನಾನು ತೊಗೊಂಡಿದ್ದೀನಿ. ಇದು ಇಲ್ಲಿ ದಾವಣಗೆರೆಯಲ್ಲಿ ಕೃಷಿ ಮೇಳದಲ್ಲಿ ತಂದಿದ್ದೆ ನಾನು. ಈ ಸೀಡ್ಸ್ ಎಲ್ಲ ಕಡೆ ಸಿಗುತ್ತೆ ಕೂಡ, ಕಡಿಮೆ ಬೆಲೆಗೆ ಸಿಗುತ್ತೆ. ಇದರಿಂದ ತುಂಬ ಉಪಯೋಗ ಇದೆ ಫ್ರೆಂಡ್ಸ್. ಕಸ್ತೂರಿ ಬೀಜ ಈ ಥರ ಇರುತ್ತೆ ಫ್ರೆಂಡ್ಸ್. ಕರಿ ಎಳ್ಳಿರುತ್ತಲ್ವ, ಅದಕ್ಕಿಂತ ಸ್ವಲ್ಪ ಚಿಕ್ಕದಿರುತ್ತೆ. ಎಳ್ಳಿನ ಥರನೇ ಇರುತ್ತೆ ಶೇಪ್. ಇದು ತುಂಬ ಹೆಲ್ಪ್ಫುಲ್ ಇದೆ ಫ್ರೆಂಡ್ಸ್. ಇದು ನಾವು ಕಸ್ತೂರಿ ಬೀಜನ ವೆಯ್ಟ್ ಲಾಸ್ಗೂ ಯೂಸ್ ಮಾಡ್ಬೋದು. ಬಾಡಿಲಿ ಹೀಟ್ ಜಾಸ್ತಿಯಾಗಿ ಪಿಂಪಲ್ಸ್ ಆಗುತ್ತಲ್ಲ ಮುಖ ಎಲ್ಲ, ಅವರು ಕೂಡ ಯೂಸ್ ಮಾಡ್ಬೋದು. ಕೈ ಕಾಲು ಉರಿ ಇರೋರು ಕೂಡ ಯೂಸ್ ತುಂಬ ಹೆಲ್ಪ್ಫುಲ್ ಇದೆ ಫ್ರೆಂಡ್ಸ್. ಇದರಿಂದ ಇನ್ನೂ ಹೆಚ್ಚು ಏನೇನು ಉಪಯೋಗ ಇದೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತಾ ವಿಡಿಯೋದಲ್ಲಿ ಹೇಳ್ತೇನೆ ಫ್ರೆಂಡ್ಸ್. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು. ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಕಸ್ತೂರಿ ಬೀಜದಲ್ಲಿ ನಾರಿನಾಂಶ ಹೆಚ್ಚಿರೋದರಿಂದ ನಾವು ಇದನ್ನು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಕುಡಿಯೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ನೀವು ಬಾಡಿ ಹೀಟ್ ಜಾಸ್ತಿ ಆಗ್ತಿದೆ, ಅದಕ್ಕೋಸ್ಕರ ನಾನು ಕಸ್ತೂರಿ ಬೀಜ ತಿನ್ನಬೇಕು ಅಂತ ಹೇಳಿದರೆ, ನೀವು ಕಸ್ತೂರಿ ಬೀಜ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಆ ನೀರಿಗೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕಲ್ಸಕ್ಕರೆ ಆ್ಯಡ್ ಮಾಡಿಕೊಂಡು ಕುಡಿದ್ರೆ ಬಾಡಿ ಹೀಟ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಬಾಡಿ ಹೀಟ್ ಜಾಸ್ತಿ ಆದಾಗ ಪಿಂಪಲ್ಸ್ ಕೂಡ ಬರುತ್ತೆ. ನೋಡಿ, ನಾನು ಇಲ್ಲಿ ನೇಚರ್ ಪರ್ಫೆಕ್ಟ್ ಅಂತ ತೊಗೊಂಡಿದ್ದೀನಿ. ಸಬ್ಜಾ ಸೀಡ್ಸ್ ಅಂತ ಕೂಡ ಕರೀತಾರೆ ಇದಕ್ಕೆ. ಓಕೆ, ಈ ಥರ ಬರುತ್ತೆ. ನಮಗೆ ಲೂಸ್ ಬೇಕಾದರೆ 100 ಗ್ರಾಮ್ಸು ಸಿಗುತ್ತೆ ಫ್ರೆಂಡ್ಸ್. 50 ರುಪೀಸ್ಗೆ 100 ಗ್ರಾಮ್ಸ್ ಸಿಗುತ್ತೆ. ಈಗ ಎಲ್ಲ ಕಡೆ ಅವೈಲಬಲ್ ಇದೆ, ಕಸ್ತೂರಿ ಬೀಜ ಸಿಗುತ್ತೆ ಕೂಡ. ಈಗ ನಾನಿಲ್ಲಿ ನೀರು, ಜೇನುತುಪ್ಪ, ಕಸ್ತೂರಿ ಬೀಜ ತೊಗೊಂಡಿದ್ದೀನಿ. ಒಂದು ಗ್ಲಾಸ್ಗೆ 1 ಸ್ಪೂನು ಆ್ಯಡ್ ಮಾಡ್ತಾಯಿದ್ದೀನಿ ಕಸ್ತೂರಿ ಬೀಜ. ನಾನು ವೆಯ್ಟ್ ಲಾಸಿಗೆ ತೊಗೊಳ್ತಾ ಇದ್ದೀನಿ, ಹಾಗಾಗಿ ನಾನು ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನೀವಾದರೂ ಕೂಡ ನೀವು ವೆಯ್ಟ್ ಲಾಸಿಗೆ ನೋಡಿ, ಈ ಥರ ಇರುತ್ತೆ ಸೀಡ್ಸ್. ಚಿಕ್ಕದಿದೆ, ಎಳ್ಳು ಇದ್ದಾಗಿದೆ. ನಾನು ಕೂಡ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿರೋದು. ಓಕೆ, ನೀರು ಆ್ಯಡ್ ಮಾಡಿದ ಮೇಲೆ ಕಸ್ತೂರಿ ಮೇಲೆ ಬರುತ್ತೆ ಎಲ್ಲ ತೇಲ್ಕೊಂಡು. ಹಾಗಾಗಿ ಈ ಥರ ನಾವು ರೊಟೇಟ್ ಮಾಡಿದರೆ ನೀರಿನ ತಳಭಾಗಕ್ಕೆ ಹೋಗುತ್ತೆ. ಆಗ ಎಲ್ಲ ಚೆನ್ನಾಗಿ ನೆಂದು ಲೋಳೆ ಥರ ಬರುತ್ತೆ ಫ್ರೆಂಡ್ಸ್. ನೀವು ನೀರು ಸ್ವಲ್ಪ ಆ್ಯಡ್ ಮಾಡಿದರೆ ಲೋಳೆ ಥರ ಆಗಿ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ನೀವು ಬೆಳಗ್ಗೆ ಇನ್ನೂ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು, ನೀವು ಬಾಡಿ ಹೀಟಾಗಿ ಮುಖ ಎಲ್ಲ ಪಿಂಪಲ್ಸ್ ಆಗಿದೆ, ನಾನು ಅದಕ್ಕೆ ಕಸ್ತೂರಿ ಬೀಜ ತೊಗೋಬೇಕು ಅಂದರೆ ನೀವು ಕಲ್ಸಕ್ಕರೆ ಆ್ಯಡ್ ಮಾಡ್ಕೊಂಡು ಕುಡೀರಿ. ನೀವು ವೆಯ್ಟ್ ಲಾಸಿಗೆ ನಾನು ಕಸ್ತೂರಿ ಬೀಜ ತೊಗೋಬೇಕು ಅಂದ್ಕೊಂಡ್ರೆ ಜೇನುತುಪ್ಪ ಜೊತೆಗೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಈ ಥರ ಆಗಿದೆ, ಲೋಳೆ ಆ ಥರ. ನೋಡಿ, ಅಕಸ್ಮಾತಾಗಿ 1-2 ಮೇಲೆ ಉಳಿದಿರೋವು ಕಸ್ತೂರಿ ಕಾಳು ಹಾಗೇ ಇದೆ, ನೆಂದೇ ಇಲ್ಲ ಅದು. ಅದಕ್ಕೆ ನೀಟಾಗಿ ಮಿಕ್ಸ್ ಕೊಡಬೇಕು ಅಂತ ಹೇಳಿದೆ ನಾನು. ನೋಡಿ, ಈ ಥರ ಲೋಳೆ ಥರ ನೆಂದು ನೈಟ್ ಪೂರ್ತಿ ನೆಂದು ಈ ಥರ ಆಗುತ್ತೆ. ಇದಕ್ಕೆ ನೀವು ಬಾಡಿ ಹೀಟ್ ಜಾಸ್ತಿಯಾಗಿ ಕೈ ಕಾಲು ಉರಿ ಇದ್ದರೂ ಕೂಡ ಕಲ್ಸಕ್ಕರೆ ಆ್ಯಡ್ ಮಾಡ್ಕೊಂಡು ಕುಡೀರಿ. ಬಾಡಿ ಹೀಟಾಗಿ ನಮಗೆ ಮಲಬದ್ಧತೆ ಆಗ್ತಾಯಿದೆ ಅಂದರೂ ಕೂಡ ನೀವು ಕಲ್ಸಕ್ಕರೆ ಆ್ಯಡ್ ಮಾಡ್ಕೊಂಡು ಕುಡಿಬೋದು. ಡಯಟ್ ಮಾಡೋರು ಬಿಸಿ ನೀರು ಕುಡಿತಾ ಇರ್ತಾರಲ್ವ, ಅವರಿಗೆ ಮುಖದಲ್ಲಿ ತುಂಬ ಪಿಂಪಲ್ಸ್ ಆಗಿಬಿಡುತ್ತೆ. ಅಂಥವರು ಕೂಡ ನಾವು ಕಲ್ಸಕ್ಕರೆ ಆ್ಯಡ್ ಮಾಡಿಕೊಂಡು ಕುಡಿಬೋದು, ಇಲ್ಲ ಜೇನುತುಪ್ಪ ಆ್ಯಡ್ ಮಾಡಿಕೊಂಡು ಕೂಡ ಕುಡಿಬೋದು. ಆದರೆ ವೆಯ್ಟ್ ಲಾಸ್ಗೆ ಅಂತ ನೀವು ಕಸ್ತೂರಿ ಬೀಜ ಯೂಸ್ ಮಾಡೋದಾದರೆ ನೀವು ಜೇನುತುಪ್ಪನೇ ಯೂಸ್ ಮಾಡ್ಕೊಳ್ಳಿ, ಜೊತೆಗೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಫ್ರೆಂಡು ಕೆಲವರು ಯೂಸ್ ಮಾಡಿದ್ದಾರೆ, ನಿಂಬೆಹಣ್ಣು ಹಾಕಿದರೆ ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾರೆ ಕೆಲವರು ಜೇನುತುಪ್ಪ ಅಷ್ಟೇ ಇಷ್ಟ ಆಗುತ್ತೆ ಅಂಥೇಳಿ. ಹಾಗಾಗಿ ಆಪ್ಷನಲ್ ನಿಂಬೆಹಣ್ಣು. ನಿಮಗೆ ಲೈಕ್ ಆದರೆ ಜೇನುತುಪ್ಪ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಲೈಕ್ ಆಗಲಿಲ್ಲ, ಜೇನುತುಪ್ಪ ಒಂದೇ ಇಷ್ಟ ಆಗ್ತಿದೆ ಅಂದರೆ ವೆಯ್ಟ್ ಲಾಸ್ಗೆ ನೀವು ಜೇನುತುಪ್ಪ ಅಷ್ಟೇ ಕಸ್ತೂರಿ ಬೀಜಕ್ಕೆ ಹಾಕ್ಕೊಂಡು ಕುಡಿಬೋದು ಫ್ರೆಂಡ್ಸ್. ತುಂಬ ಯೂಸ್ಫುಲ್ ಇದೆ ಫ್ರೆಂಡ್ಸ್ ಈ ವಿಡಿಯೋ. ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ, ನಾವು ಕೂಡ ಕಸ್ತೂರಿ ಬೀಜ ತೊಗೋಬೋದಾ ಅಂತ ಕೇಳಿದರೆ, ಹೌದು ಫ್ರೆಂಡ್ಸ್, ಕಸ್ತೂರಿ ಬೀಜ ಯಾರು ಬೇಕಾದರೂ ತೊಗೋಬೋದು. ಎನರ್ಜಿ ಡ್ರಿಂಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೀವು ಕಸ್ತೂರಿ ಬೀಜಕ್ಕೆ ಬೆಲ್ಲ, ನಿಂಬೆಹಣ್ಣು ಹಾಕಿ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿ ಶರ್ಬತ್ತು ಥರ ಮಾಡ್ಕೋಬೋದು ಫ್ರೆಂಡ್ಸ್. ಕಸ್ತೂರಿ ಬೀಜ, ಬೆಲ್ಲ, ನಿಂಬೆಹಣ್ಣು ಹಾಕಿ. ಬೇಡ ನಮಗೆ ಇದೇ ಥರ ನಾವು ವೆಯ್ಟ್ ಲಾಸಿಗೆ ತೊಗೋತೀವಿ ಅನ್ನೋದಾದರೆ, ನಾನಿಲ್ಲಿ ವೆಯ್ಟ್ ಲಾಸಿಗೆ ತೊಗೊತಿದ್ದೀನಿ. ಕಸ್ತೂರಿ ಬೀಜ, ನಿಂಬೆಹಣ್ಣು ಮತ್ತು ಹನಿ ತೊಗೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ಸ್ ಟು ಆಲ್.